ಬಿದ್ದಂತಹ ಮನೆಯಲ್ಲಿ 5 ಅಸ್ಥಿ ಪಂಜರ ಪತ್ತೆಯಾದ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. 4 ವರ್ಷದ ಹಿಂದೆ ಡೆತ್ ನೋಟ್ ಅನ್ನ ಬರೆದಿಟ್ಟು 5 ಸಾವಿಗೆ ಶರಣಾಗಿದ್ರ ಅನ್ನುವಂತಹ ಸುಳಿವು ಸಿಗ್ತಾ ಇದೆ. ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ 5 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜೈಲು ಪಾಲಾಗಿದ್ದಕ್ಕೆ ಮನನೊಂದು 5 ಸಾವಿಗೆ ಶರಣಾದ್ರು ಅನ್ನುವಂತಹ ವಿಚಾರ ಅವರ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿದೆ. ಪಾಳು ಬಿದ್ದಂತಹ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆ ಆಗ್ತಿದ್ದ ಹಾಗೆ ಒಂದು ಅಸ್ಥಿಪಂಜರದ ಮಾಹಿತಿ, ಆ ಸ್ಮೆಲ್ಲು ಮತ್ತು ನಾಯಿಯೊಂದು ಆ ಬುರುಡೆಯನ್ನ ಹೊರಕ್ಕೆ ಎಳ್ಕೊಂಡು ಬಂದಿದ್ದಂತಹ ರೀತಿ ಇದೆಲ್ಲವೂ ಕೂಡ ಜನರಿಗೆ ಅನುಮಾನ, ಆತಂಕವನ್ನ ಮೂಡಿಸಿತ್ತು. ಆ ನಂತರದಲ್ಲಿ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. ಆ ವಾಸನೆ ಹೊಡಿತಾ ಇದ್ದ ಮನೆ ಒಳಕ್ಕೆ ಪ್ರವೇಶ ಮಾಡಿದ ನಂತರದಲ್ಲಿ ಹಲವಾರು ಹುಡುಕಾಟವನ್ನ ನಡೆಸಿದ್ದಾರೆ. ಆಗ ಒಂದು ಡೆತ್ ನೋಟ್ ಲಭ್ಯವಾಗಿದೆ. ಈ ಡೆತ್ ನೋಟ್ನಲ್ಲಿ ಜಗನ್ನಾಥ ರೆಡ್ಡಿ ಅವರ ಪುತ್ರ ಏನಿದ್ದಾನೆ ಆತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವನು ಜೈಲಿಗೆ ಹೋಗಿದ್ದ, ಅವನ ಮೇಲೆ ಕೇಸ್ ಕೂಡ ಆಗಿತ್ತು. ಸೊ ಇದೆಲ್ಲದರಿಂದ ಅವರು ಮನನೊಂದಿದ್ರು ಅನ್ನುವಂತಹ ಅಂಶ ಬೆಳಕಿಗೆ ಬರ್ತಾ ಇದೆ. ಜಗನ್ನಾಥ್ ರೆಡ್ಡಿ ಪುತ್ರ ನರೇಂದ್ರ ರೆಡ್ಡಿ ವಿರುದ್ಧ ರಾಬರಿ ಕೇಸ್ ದಾಖಲಾಗಿತ್ತು. 2013ರಲ್ಲಿ ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದಂತಹ ನರೇಂದ್ರ ರೆಡ್ಡಿ ಸ್ನೇಹಿತರ ಜೊತೆಗೆ ಸೇರಿ ರಾಬರಿ ಕೇಸ್ನಲ್ಲಿ ತಗಲು ಹಾಕೊಂಡಿದ್ದ. ನಂತರ ಅವನನ್ನ ಜೈಲಿಗೂ ಕೂಡ ಅಟ್ಲಾಗಿತ್ತು. ಇದೆಲ್ಲದರಿಂದ ಪೋಷಕರು ಮನನೊಂದಿದ್ದಾರೆ. ಯಾರಿಗೂ ಮುಖ ತೋರಿಸಲಾರದಂತಹ ಒಂದು ಮುಜುಗರವನ್ನ ಅನುಭವಿಸಿದ್ದಾರೆ. ಮಕ್ಕಳ ಮದುವೆ ಆಗಿಲ್ಲ ಅನ್ನುವಂತಹ ಕೊರಗು ಕೂಡ ಪೋಷಕರಲ್ಲಿತ್ತು. ಈ ಕಾರಣಕ್ಕೆ ವಿಷ ಸೇವಿಸಿ ಅವರೆಲ್ಲರೂ ಕೂಡ ಸಾವಿಗೆ ಶರಣಾಗಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ಗೆಳೆಯರ ಜೊತೆ ತೆರಳಿ ದರೋಡೆ ಕೇಸ್ನಲ್ಲಿ ನರೇಂದ್ರ ರೆಡ್ಡಿ, ಜಗನ್ನಾಥ ರೆಡ್ಡಿ ಅವರ ಪುತ್ರ ನರೇಂದ್ರ ರೆಡ್ಡಿ ಭಾಗಿಯಾಗಿದ್ದ. ದರೋಡೆ ಕೇಸ್ನಲ್ಲಿ ಕೆಲ ದಿನ ಜೈಲು ವಾಸವನ್ನು ಕೂಡ ಆತ ಅನುಭವಿಸಿದ್ದ. ನರೇಂದ್ರ ರೆಡ್ಡಿ ವಿರುದ್ಧದ ಕೇಸ್ನಿಂದ ಇಡೀ ಕುಟುಂಬ ಮನನೊಂದಿತ್ತು. ಆ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 2019ರಲ್ಲೇ ಇವರು ಡೆತ್ ನೋಟ್ ಅನ್ನ ಬರೆದಿಟ್ಟು ಸಾವಿಗೀಡಾಗಿದ್ದಾರೆ ಅನ್ನುವ ಅಂಶ ಈಗ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದರಾಜು ಇಂದ. ಸಿದ್ದರಾಜು, ಡೆತ್ ನೋಟ್ ಲಭ್ಯ ಆಗೋದಕ್ಕೂ ಮೊದಲು ಹಲವಾರು ಅನುಮಾನಗಳು, ಪ್ರಶ್ನೆಗಳು ಮೂಡ್ತಾ ಇತ್ತು, ಏನಾಗಿರಬಹುದು ಅಂತ. ಈಗ ಡೆತ್ ನೋಟ್ ಒಂದು ಸತ್ಯಾಂಶವನ್ನ ಹೇಳ್ತಾ ಇದೆ. ಮಗನ ಒಂದು ಕೇಸ್ನಿಂದಾಗಿ ಅವರೆಲ್ಲರೂ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಅಂತ. ಅದಾದ ಬಳಿಕ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಡೆತ್ ನೋಟ್ನಲ್ಲಿ ಏನ್ ಬರೆದಿದ್ದಾರೆ? ಹೌದು ದಿವ್ಯ, ಜೊತೆ ಏನಂತಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಈ ಒಂದು ಚಿತ್ರದುರ್ಗ ನಗರದ ಚಳ್ಳಕೆರೆ ಟೋಲ್ಗೇಟ್ ಬಳಿ ಇರುವಂತಹ ಮನೆಯಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾಗಿದ್ದು ನಿಗೂಢವಾಗಿ. ಈ ನೆಲೆಯಲ್ಲಿ ಹಲವಾರು ಅನುಮಾನಗಳು ಕೂಡ ಸ್ಥಳೀಯರು ಹಾಗೂ ಅವರ ಸಂಬಂಧಿಕರಲ್ಲಿ ಕೇಳಿ ಬಂದಿತ್ತು. ಅವರು ಕೋವಿಡ್ನಿಂದ ಡೆತ್ ಆದ್ರ ಅಥವಾ ಸೂಸೈಡ್ಗೆ ಶರಣಾದ್ರ ಅಥವಾ ಯಾವುದಾದ್ರು ಕೊಲೆಯ ಶಂಕೆ ಇರ್ಬೋದಾ ಎಂಬ ಮಾತುಗಳು ಕೇಳಿ ಬಂದಿದ್ದು. ಇದಕ್ಕೆ ಪುಷ್ಟಿ ಕೊಡುವಂತೆ ಈ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈ ಚಿತ್ರದುರ್ಗದ ಚಳ್ಳಕೆರೆ ಟೋಲ್ಗೇಟ್ ಬಳಿ ಇರುವಂತಹ ಈ ಮನೆಯಲ್ಲಿ 5 ವಾಸವಾಗಿದ್ರು. ಜಗನ್ನಾಥ್ ರೆಡ್ಡಿ ಸೇರಿದಂತೆ ಪ್ರೇಮಕ್ಕ ಹಾಗೂ 3 ಮಕ್ಕಳು ಸಹ ವಾಸವಾಗಿದ್ರು. ಅವರಲ್ಲಿ ಈ ಹಿಂದೆ ಕೇಳಿಬಂದಂತೆ 2013ರಲ್ಲಿ ಅವರ ಜಗನ್ನಾಥ್ ರೆಡ್ಡಿ ಅವರ ಪುತ್ರ 2013ರಲ್ಲಿ ಒಂದು ದರೋಡೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದ್ರು. ಕೆಲವು ದಿನ ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಮನನೊಂದು ಈ ಒಂದು ಆತ್ಮಹತ್ಯೆಗೆ ಶರಣಾದ್ರೆ ಎಂಬ ಪ್ರಶ್ನೆ ಮೂಡಿರುವಂಥದ್ದು. ಯಾಕಂತಂದ್ರೆ ಒಂದು ಡೆತ್ ನೋಟ್ ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಪೊಲೀಸ್ ಮೂಲಗಳಿಂದ ಸಂಪೂರ್ಣವಾಗಿ ಇದು ಸೂಸೈಡ್ ಅಂತಾನೆ ಖಚಿತವಾಗಿರುವಂಥದ್ದು. ಯಾಕಂದ್ರೆ ಜಗನ್ನಾಥ್ ರೆಡ್ಡಿ ಅವರ ಮನೆಯಲ್ಲಿ 2019ರಿಂದಲೇ ಒಂದು ವಿದ್ಯುತ್ ಬಿಲ್ ಕೂಡ ಪಾವತಿ ಮಾಡಲಾಗಿದೆ, ವಿದ್ಯುತ್ ಅನ್ನು ಕಟ್ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಘಟನೆ 2019ರಲ್ಲಿ ನಡೆದಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ 2850 ರೂಪಾಯಿ ವಿದ್ಯುತ್ ಬಿಲ್ ಕೂಡ ಪಾವತಿಸಲಾಗಿದೆ. ಆ ಒಂದು ವಿದ್ಯುತ್ ಸಂಪರ್ಕವನ್ನು ಕೂಡ ಬೆಸ್ಕಾಂ ಇಲಾಖೆಯವರು ಕಡಿತಗೊಳಿಸಿದ್ರು. ಹಾಗೆ ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಚಿನ್ನವನ್ನು ಅಡವಿಟ್ಟು ಒಂದು ಕೆಲ ತಿಂಗಳ ವಿದ್ಯುತ್ ಬಿಲ್ ಅನ್ನು ಕೂಡ ಪಾವತಿಸಿದ್ರು ಎಂಬ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಾವಣಗೆರೆಯಿಂದ FSL ಟೀಮ್ ಕೂಡ ಆಗಮಿಸಿದ್ದು ಇದಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಹೀಗಾಗಿ ಈ ಒಂದು 5 ಅಸ್ಥಿ ಪಂಜರಗಳನ್ನು ಕೂಡ ಈಗಾಗಲೇ ಖಾಸಗಿ ಮೆಡಿಕಲ್ ಆಸ್ಪತ್ರೆಗೆ ಮೆಡಿಕಲ್ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದು ಅದರ ತನಿಖೆ ಕೂಡ ಮುಂದುವರೆದಿದೆ. ಹಾಗೆ ಈ ಒಂದು ಮನೆಯಲ್ಲಿ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದೇನು, ಅವರು ಸಾಕಿದ್ದಂಥ ಸಾಕು ನಾಯಿ ಸಹ ಸ್ಥಳದಲ್ಲಿ ಸಾವಿಗೀಡಾಗಿರುವಂಥ ಕಳೆಬರಹ ಕೂಡ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಇದು 2019ರಲ್ಲಿ ಈ ಘಟನೆ ನಡೆದಿದ್ದು ಅಂದಿನಿಂದಲೂ ಕೂಡ ಪ್ರಕರಣ ಹೊರಗೆ ಬಂದಿಲ್ಲ ಎಂಬ ಶಂಕೆ ವ್ಯಕ್ತವಾಗ್ತಿದ್ದು ಪೊಲೀಸರ ತನಿಖೆಯಿಂದ ಈ ಪ್ರಕರಣದ ಸತ್ಯಾಸತ್ಯ ಹೊರಬರಬೇಕಿದೆ. ಒಟ್ಟಾರೆ ಏನಂತಂದ್ರೆ 2020ರಲ್ಲೂ ಕೂಡ ಈ ಒಂದು ಮನೆ ಮುಂಭಾಗದಲ್ಲಿರುವಂತಹ ರಸ್ತೆ ಕೂಡ ಹೊಸದಾಗಿ ನಿರ್ಮಾಣ ಆಗಿರುವಂತದ್ದು. ಆ ರಸ್ತೆ ನಿರ್ಮಾಣ ಮಾಡಿರುವಂತಹ ಸಂದರ್ಭದಲ್ಲಿ ಮನೆಯ ಒಳಗೆ ಪಕ್ಕದಲ್ಲಿ ಕಾರ್ ಶೆಡ್ ಇದೆ. ಆ ಕಾರ್ ಶೆಡ್ಗಿಂತಲೂ ಎತ್ತರವಾಗಿ ಒಂದು ರಸ್ತೆ ನಿರ್ಮಾಣ ಮಾಡಿರುವಂತಹ ದೃಶ್ಯಗಳನ್ನ ಕಾಣ್ತಾ ಇದ್ದೀವಿ. ಆ ದೃಶ್ಯಗಳಲ್ಲಿ ಕಾಣಬಹುದು. ಆ ರಸ್ತೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಾದ್ರೂ ಕೂಡ ಸಂಬಂಧಪಟ್ಟಂತ ಗುತ್ತಿಗೆದಾರರು ಇರ್ಬೋದು ಅಥವಾ ಅಧಿಕಾರಿಗಳು ಯಾರಾದ್ರೂ ಈ ಮನೆಯಲ್ಲಿ ಒಳಗೆ ಸಂಪರ್ಕ ಮಾಡಿದ್ರೆ ನಿಜವಾಗ್ಲೂ ಆ ಘಟನೆ ಆ ಸಂದರ್ಭದಲ್ಲಿ ಹೊರ ಬರ್ತಿತ್ತೇನೆ ಎಂಬ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು.
ಯಾಕಂತಂದ್ರೆ ಎಲ್ಲರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ರ ಈ ಮನೆ ಹಲವು ದಿನಗಳಿಂದ ಪಾಳು ಬಿದ್ದಿದೆ, ಯಾರು ಈ ಮನೆಯಲ್ಲಿ ವಾಸವಾಗಿಲ್ಲ ಎಂಬ ಒಂದು ತಿಳುವಳಿಕೆ ತಿಳ್ಕೊಂಡು ಎಲ್ಲ ಒಂದು ಕಡೆ ಈ ಮನೆ ಬಗ್ಗೆ ಕಾಳಜಿ ವಹಿಸಲಿಲ್ಲ ಎಂಬ ಪ್ರಶ್ನೆ ಮೂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸತತ 2019ರಿಂದಲೂ ಕೂಡ ಈ ಮನೆ ಪಾಳು ಬಿದ್ದಿದ್ದು, ಆ ಮನೆ ಒಳಗಡೆ ಈ ಒಂದು ಸೂಸೈಡ್ ಆಗಿರುವಂಥ ಒಂದು ಶಂಕೆ ವ್ಯಕ್ತವಾಗ್ತಿರುವಂಥ. ಒಟ್ಟಾರೆ ಏನಂತಂದ್ರೆ ಪೊಲೀಸರ ಸಂಪೂರ್ಣ ತನಿಖೆಯಿಂದ ಈ ಪ್ರಕರಣದ ಸತ್ಯಾಸತ್ಯ ಹೊರ ಬರಬೇಕಿದೆ. ದಿವ್ಯಜ್ಯೋತಿ.